ಈ ಒಂದು ವಿಡಿಯೋದಲ್ಲಿ ನಾನು ದ್ವಿತೀಯ PUC ರಾಜ್ಯಶಾಸ್ತ್ರ 5 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಜುನಾಗಢ, ಹೈದರಾಬಾದು ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ರೈಟ್ ಅಬೌಟ್ ದ ಇಂಟಿಗ್ರೇಷನ್ ಆಫ್ ಜುನಾಗಢ, ಹೈದರಾಬಾದ್ ಆ್ಯಂಡ್ ಕಾಶ್ಮೀರ್. ರಾಜ್ಯ ಪುನರ್ರಚನೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ಕೊಡಿ. ಗಿವ್ ರೀಸನ್ಸ್ ವೈ ಲ್ಯಾಂಗ್ವೇಜ್ ಶುಡ್ ಬಿ ದ ಬೇಸಿಸ್ ಆಫ್ ದ ರೆಕಗ್ನೈಜೇಷನ್ ಆಫ್ ಸ್ಟೇಟ್ಸ್. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅದನ್ನು ನೀವು ಬರೀಬೇಕಾಗುತ್ತೆ. ಅದಾದ ನಂತರ ಅವೈಜ್ಞಾನಿಕ ಭೂ ಸ್ವಾಧೀನದ ಬಗ್ಗೆ ಬರೀರಿ ಅಂತ ಕ್ವಶನ್ ಇದೆ, ನೀವು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಕುರಿತು ಬರೀರಿ. ಇದು 10 ಅಂಕಕ್ಕಾದರೂ ಕೇಳ್ಬೋದು, 5 ಅಂಕಕ್ಕಾದರೂ ಕೇಳ್ಬೋದು, ಎರಡಕ್ಕೂ ಓದ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ದ ವೇರಿಯಸ್ ಎಸೆನ್ಷಿಯಲ್ಸ್ ಆಫ್ ಅ ನೇಷನ್ ಬಿಲ್ಡಿಂಗ್. ನೆಕ್ಸ್ಟ್ ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾದ ಅಂಶಗಳು, ಕಾಸಸ್ ಆಫ್ ರೈಸ್ ಇನ್ ಐಡೆಂಟಿಟಿ ಪಾಲಿಸೀಸ್. ನೆಕ್ಸ್ಟ್ ಯೋಜನಾಂಗವು ಭ್ರಷ್ಟಾಚಾರದ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಸಮರ್ಥಿಸಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಓದ್ಕೊಂಬಿಡಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ವಿಶ್ವಸಂಸ್ಥೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ಚರ್ಚಿಸಿ. ಡಿಸ್ಕಸ್ ದ ಇಂಡಿಯಾಸ್ ರೋಲ್ ಇನ್ ದ UN ಪ್ರಮೋಟಿಂಗ್ ವರ್ಲ್ಡ್ ಪೀಸ್. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಒಪ್ಪಂದಗಳನ್ನು ಬರೆಯಿರಿ. ಕಾಯ್ದೆ ಲಕ್ಷಣಗಳನ್ನು ಅದು ಬರೆದುಬಿಡಿ. ಎಕ್ಸ್ಪ್ಲೇನ್ ದ ಪ್ರಿವಿಷನ್ಸ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತದ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ. ನೋಡಿ, ನಾವು ಕೇವಲ 6 ಅಧ್ಯಾಯಗಳನ್ನು ಮಾತ್ರ ಓದೋಣ. ಎಲ್ಲ ಅಧ್ಯಾಯಗಳನ್ನು ಇಂಪಾರ್ಟೆಂಟ್ ಕ್ವಶನ್ ನಾನು ಕೊಟ್ಟಿದ್ದೀನಿ. 6 ಅಧ್ಯಾಯಗಳನ್ನು ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬೇಕು. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಬರೆಯಿರಿ. ಮಹಿಳಾ ಚಳುವಳಿಯ ಕಾರಣ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು, ನಿರ್ವಾಹ ಉಪಾಯಗಳನ್ನು ಬರೆಯಿರಿ. ಇಲ್ಲೆಲ್ಲ ಕ್ವಶನ್ ಕೊಟ್ಟಿದ್ದೀನಿ, ಒಂದೊಂದಾಗಿ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಭಾರತದ ಸಂವಿಧಾನದಲ್ಲಿ ಉಲ್ಲೇಖವಾದಂತೆ ಅಧಿಕಾರದ ವಿಕೇಂದ್ರೀಕರಣವನ್ನು ಬರೆಯಿರಿ. ಎಕ್ಸ್ಪ್ಲೇನ್ ದ ಡಿಸೆಂಟ್ರಲೈಸೇಷನ್ ಆಫ್ ಅ ಪವರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭ್ರಷ್ಟಾಚಾರವನ್ನು ಯೋಜನೆಯಂತೆ ಹೇಗೆ ತಡೆಗಟ್ಟಬಲ್ಲರು. ಹೌ ಕ್ಯಾನ್ ಯೂತ್ ಪ್ರಿವೆಂಟ್ ಕರಪ್ಷನ್. ವಿಶ್ವಸಂಸ್ಥೆ ಧ್ಯೇಯೋದ್ದೇಶಗಳು ಯಾವ್ಯಾವು. ವಾಟ್ ಆರ್ ದ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಯುನೈಟೆಡ್ ನೇಷನ್ಸ್. ಭಾರತದ ಆಯಸ್ಸಿನ 5 ಸಹಕಾರ ಕ್ಷೇತ್ರಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ 5 ಏರಿಯಾಸ್ ಆಫ್ ಕೋಆಪರೇಷನ್. ಪಟೇಲ್ ಸ್ಕೀಮನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಪಟೇಲ್ ಸ್ಕೀಮ್. ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ಬರೆಯಿರಿ. ಫಿಕ್ಸ್ ಪ್ರಶ್ನೆ. 86ನೇ ಸಂವಿಧಾನದ ತಿದ್ದುಪಡಿ ಪ್ರಕಾರ ಅನಕ್ಷರತಾ ನಿವಾರಣೆಗೆ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಪ್ರಥಮ ಲೋಕಸಭಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈಟ್ ನೋಟ್ ಆನ್ ಫಸ್ಟ್ ಲೋಕಸಭಾ ಎಲೆಕ್ಷನ್. ಹಿಂದುಳಿದ ವರ್ಗಗಳ ಚಳುವಳಿಗಳಾವು. ಕಾಸ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಮೂಮೆಂಟ್. ಸಂವಿಧಾನದ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರ್ತಕ್ಕಂಥ ವಿಧಿಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಆರ್ಟಿಕಲ್ಸ್ ರಿಲೇಟೆಡ್ ಟು ವೇರಿಯಸ್ ಎಮರ್ಜೆನ್ಸೀಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಭಯೋತ್ಪಾದನೆ ಕ್ವಶನ್ ಕೊಟ್ಟುಬಿಟ್ಟಿದ್ದೀನಿ. ವಿಶ್ವಸಂಸ್ಥೆ ಆರ್ಥಿಕ ಸಾಮಾಜಿಕ ಮಂಡಳಿ ಪಾತ್ರವನ್ನು ವಿವರಿಸಿ. ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳನ್ನು ಬರೆಯಿರಿ. ರೈಟ್ ಅಬೌಟ್ ರೀಜನಲ್ ಕೋಆಪರೇಟಿವ್ ಏರಿಯಾಸ್ ಆಫ್ ಸಾರ್ಕ್. ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮ, ಮಾನವ ಹಕ್ಕುಗಳಿಗೆ ಚಳುವಳಿಯ ಕಾರಣಗಳು. ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಎನ್ವೈರ್ಮೆಂಟ್ ಮೂಮೆಂಟ್. ವಾಟ್ ಆರ್ ದ ಕಾಸಸ್ ಆಫ್ ಹ್ಯೂಮನ್ ರೈಟ್ಸ್. ಪಂಚಶೀಲ ತತ್ವಗಳನ್ನು ಕುರಿತು ಬರೆಯಿರಿ. ರೈಟ್ ಅಬೌಟ್ ಪಂಚಶೀಲ. ನೆಕ್ಸ್ಟ್ ಭಾರತ ಪಾಕಿಸ್ತಾನದ ಸಂಬಂಧದಲ್ಲಿ ಕಾಶ್ಮೀರ ಸಮಸ್ಯೆ ಕುರಿತು ಬರೆಯಿರಿ. ಎಕ್ಸ್ಪ್ಲೇನ್ ದ ಕಾಶ್ಮೀರ್ ಇಶ್ಯೂ ಇನ್ ಪಾಕಿಸ್ತಾನ್ ರಿಲೇಷನ್. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಜಿಲ್ಲಾಧಿಕಾರಿ 5 ಕಾರ್ಯ. ಫಿಕ್ಸ್ ಪ್ರಶ್ನೆಗಳು. ಕಾರ್ಮಿಕ ಚಳುವಳಿಯ ರಾಜಕೀಯ ಪರಿಣಾಮ. ಡಿಸ್ಕಸ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ಲೇಬರ್ ಮೂವ್ಮೆಂಟ್. ವಿದೇಶಾಂಗ ನೀತಿಯ ಮಹತ್ವವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫಾರಿನ್ ಪಾಲಿಸಿ. ನೆಕ್ಸ್ಟ್ ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ. ರೈತ ಚಳುವಳಿ ಕಾರಣಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕಾಸಸ್ ಆಫ್ ಪ್ರೆಸೆಂಟ್ ಮೂಮೆಂಟ್. ಪಕ್ಷಾಂತರ ನಿಷೇಧ ಕಾಯ್ದೆ ಮುಖ್ಯಾಂಶಗಳನ್ನು ಬರೆಯಿರಿ. ರೈಟ್ ಮೇನ್ ಫೀಚರ್ಸ್ ಆಫ್ ದ ಆ್ಯಂಟಿ ಡಿಫೆಕ್ಷನ್ ಲಾ. ದಲಿತ ಚಳುವಳಿಗೆ ಕಾರಣಗಳು. ವಾಟ್ ಆರ್ ದ ಕಾಸಸ್ ಆಫ್ ದ ದಲಿತ್ ಮೂಮೆಂಟ್. ನೆಕ್ಸ್ಟ್ ಲೋಕಾಯುಕ್ತ ಅಥವಾ ಲೋಕಪಾಲ್ ಮತ್ತು ಕಾರ್ಯಗಳ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲೋಕಾಯುಕ್ತ ಆ್ಯಂಡ್ ಲೋಕಪಾಲ್.
ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಬಗ್ಗೆ ಕುರಿತು ಬರೆಯಿರಿ. ಮತದಾರರ ಗುರುತಿನ ಚೀಟಿಯ ಅನುಕೂಲಗಳನ್ನು ಬರೆಯಿರಿ. ಇಲ್ಲಿ ಇಷ್ಟೊಂದು ಕ್ವಶನ್ಸ್ ಇದೆ. ನೀವು ಕೇವಲ 6 ಅಧ್ಯಾಯಗಳನ್ನು ಚೂಸ್ ಮಾಡಿಕೊಂಡು ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಳ್ಳಿ. 1ನೇ ಅಧ್ಯಾಯದಲ್ಲಿ 2 ಕೊಟ್ಟಿದ್ದಾರೆ, ಅದೇ ರೀತಿ 6ನೇ ಅಧ್ಯಾಯದಲ್ಲೂ 2 ಪ್ರಶ್ನೆ ಕೊಟ್ಟಿದ್ದಾರೆ. ಈ ರೀತಿ ನೀವು ಚೂಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೂಸ್ ಮಾಡಿಕೊಂಡು ಇಲ್ಲಿ 2ಕ್ಕೆ 4 ಪ್ರಶ್ನೆ ಆಯಿತು, ನಮಗೆ 4 ಇನ್ನೊಂದು 2 ಬೇಕಲ್ವಾ, ಯಾವುದಾದ್ರೂ 3ನೇ ಅಧ್ಯಾಯ 4ನೇ ಅಧ್ಯಾಯ ಈ ರೀತಿ ತೊಗೊಂಡು ಓದ್ತಾ ಹೋಗಿ. ನಿಮಗಿದು ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.